ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಓಕೆ, ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಈಗ ಆಗಿರ್ತಕ್ಕಂಥ ವಿಡಿಯೋಗಳಲ್ಲಿ ಏನು ಥಿಯರಿ ಕ್ಲಾಸಸ್ಗಳನ್ನು ಮಾಡಿದ್ದೀವಿ, ಇನ್ನು ಮುಂದೆ ಬರ್ತಕ್ಕಂಥ ಕ್ಲಾಸ್ನಲ್ಲಿ SSC GD, MTS, CHSL, CGL, ಬ್ಯಾಂಕಿಂಗ್ ಅನೇಕ ಎಕ್ಸಾಮ್ಗಳಿಗೆ KPSC ಇಂದ ಹಿಡಿದು ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳವರೆಗೆ ಯಾವ ಕ್ವಶನ್ಸ್ಗಳು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ತಗೊಂಡು ನಾವೇನು ಮಾಡ್ತಿದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಈ ಒಂದು ವಿಡಿಯೋದಲ್ಲಿ 40ಕ್ಕೆ 40 ಯಾವ ರೀತಿ ನೀವು SSC GD ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡಬೇಕಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಯಾರು ಮೊದಲನೇದಾಗಿ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಇನ್ನಿಷ್ಟರ ನಿಮ್ಮ ಸಲಹೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಎಸ್, ಇದು ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು SSC GD ಪ್ಯಾಟರ್ನ್ ಹೆಂಗಿರ್ತದೆ ಅಂದ್ರೆ 20 ಕ್ವಶನ್ಸ್ ಇರ್ತಾವೆ. ಏನು 20 ಕ್ವಶನ್ಸು, ಈಚ್ ಕ್ಯಾರಿ 2 ಮಾರ್ಕ್ಸ್. ಅಂದ್ರೆ ಎಷ್ಟ್ರಿ, 40 ಮಾರ್ಕ್ಸ್ಗೆ ಈ ಒಂದು ನೀವೇನು ಮಾಡ್ತೀರಿ, ಕ್ವಶನ್ ಅನ್ನು ಸಾಲ್ವ್ ಮಾಡ್ತೀರಿ. ಎಸ್, ಟೋಟಲ್ 160ಗೆ ನೀವು ಇಂಗ್ಲೀಷ್ನಲ್ಲಿ ಎಷ್ಟು 40 ಮಾರ್ಕ್ಸ್ಗಳಿಗೆ ಏನು ಮಾಡ್ತೀರಿ, ಎಕ್ಸಾಮನ್ನು ಬರೀತೀರಿ. ಎಸ್, ಓಕೆ, ಈಗ ಇಂಗ್ಲೀಷ್ ಎಕ್ಸಾಮ್ ಅಷ್ಟೇ ಹೇಳ್ತಾ, ಇಂಗ್ಲೀಷ್ ಪೇಪರ್ದಷ್ಟೇ ಹೇಳ್ತಾ ಇದ್ದೀನಿ. ಈಗ ಏನು ಮಾಡೋಣ ಅಂದ್ರೆ ಇಲ್ಲಿರ್ತಕ್ಕಂತಹ ಒಂದು ಕ್ವಶನ್ಗಳನ್ನು ನೋಡೋಣ, ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಓಕೆ, ಎಸ್, ಹಂಗಿದ್ರೆ ನೋಡ್ರಿ ಫ್ರೆಂಡ್ಸ್, ಕ್ವಶನ್ ಅನ್ನ ಓದ್ರಿ. ಏನೈತೆ ಕ್ವಶನ್? ದ ಫಾಲೋವಿಂಗ್ ಸೆಂಟೆನ್ಸ್, ನೀವು ಕೂಡ ಒಂದು ಕ್ವಶನ್ ಓದ್ಬೇಕು. ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್. A, B, C ಮತ್ತು D ಅಂತ 4 ಸೆಗ್ಮೆಂಟ್ಗಳಾಗಿ ಡಿವೈಡ್ ಆಗಿದಾವ. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೇನ್ಸ್ ಆ್ಯಂಡ್ ಗ್ರಾಮೆಟಿಕಲ್ ಎರರ್. ಯಾವ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ABCD ಯಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ ಅಂತಕ್ಕಂಥದ್ದು ನಿಮ್ಮ ಕ್ವಶನ್ ಆಗಿರ್ತದ. ಓಕೆ, ಎಸ್, ನೋಡ್ರಿ ಸೆಂಟೆನ್ಸ್ ಅನ್ನ ಓದ್ರಿ. ಹಿ ಸ್ಪೋಕ್ ಪ್ಯಾಷನೇಟ್ಲಿ ಅಬೌಟ್ ಹೀಸ್ ಫೇವ್ರೇಟ್ ಬುಕ್, ಆರ್ಟಿಕ್ಯುಲೇಟಿಂಗ್ ಹಿಸ್ ಥಾಟ್ಸ್ ಕ್ಲಿಯರ್ ಆ್ಯಂಡ್ ಎಂಗೇಜಿಂಗ್ ಎವ್ರಿ ಒನ್ ಇನ್ ಅ ಲಿವ್ಲಿ ಡಿಸ್ಕಷನ್ ಅಬೌಟ್ ದಿಸ್ ಥೀಮ್ಸ್ ಅಂತಕ್ಕಂಥದ್ದು ನಮ್ಮ ಸೆಂಟೆನ್ಸ್. ಓಕೆ, ನಮಗೊಂದು ರೂಲ್ಸ್ ಗೊತ್ತಿರಬೇಕು. ಏನಂದ್ರೆ ಎಡ್ವರ್ಬ್ ಅಂದ್ರೆ ಏನು, ಎಡ್ಜೆಕ್ಟಿವ್ ಅಂದ್ರೆ ಏನು, ಎಲ್ಲಿ ಬಳಸಬೇಕು, ಹೆಂಗೆ ಬಳಸಬೇಕು ಅಂತಕ್ಕಂತಹ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಗೊತ್ತಿದ್ರೆ ಮಾತ್ರ ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳು 2 ನಿಮಿಷದಲ್ಲಿ ಕ್ಲಿಯರ್ ಆಗಿ ಹೋಗ್ತವೆ. ಓಕೆ, ಇದು ಎಲ್ಲಿ ತಪ್ಪೇತ್ ಅಂತಕ್ಕಂಥದ್ದು ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಆರ್ಟಿಕ್ಯುಲೇಟಿಂಗ್ ಹೀಸ್ ಥಾಟ್ಸ್, ಅವನ ಥಾಟ್ಸ್ಗಳನ್ನು ಆರ್ಟಿಕ್ಯುಲೇಟ್ ಮಾಡತಾನ. ಆರ್ಟಿಕ್ಯುಲೇಟಿಂಗ್ ಅಂತಕ್ಕಂಥದ್ದು ವರ್ಬ್. ಅವು ಹೆಂಗೆ ಆರ್ಟಿಕ್ಯುಲೇಟ್ ಮಾಡತಾನ, ಕ್ಲಿಯರ್ ಆಗಿ ಮಾಡತಾನ. ಬಟ್ ಇದು ಕ್ಲಿಯರ್ ಅನ್ನೋದು ಎಡ್ಜೆಕ್ಟಿವ್ ಆಕೈತಿ. ಓಕೆ, ಕ್ಲಿಯರ್ ಅಷ್ಟ ಬಂದ್ರೆ ಎಡ್ಜೆಕ್ಟಿವ್ ಆಕೈತಿ. ಅದು ವರ್ಬ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಅದು ಯಾವ ರೂಪದೊಳಗೆ ಬರಬೇಕು, ಬರ್ಬೇಕಂದ್ರೆ ಎಡ್ವರ್ಬ್ ರೂಪದೊಳಗೆ ಬರ್ಬೇಕು. ಓಕೆ, ಎಡ್ವರ್ಬ್ ಇದ್ದಂಗೆ ಬರ್ಬೇಕಂದ್ರೆ ಕ್ಲಿಯರ್ ಅಂತಕ್ಕಂಥದ್ದು ಬರಂಗಿಲ್ಲ. ಅಲ್ಲಿ ಏನು ಬರ್ಬೇಕ್ರಿ, ಕ್ಲಿಯರ್ಲಿ ಅಂತಕ್ಕಂಥದ್ದು LYದಿಂದ ಎಡ್ವರ್ಬ್ ಆಗಿ ಕನ್ವರ್ಟ್ ಆಗ್ತಾವ ಎಡ್ಜೆಕ್ಟಿವ್ಸ್. ಹೌದಾ? ಹಂಗಿದ್ದಾಗ ಅದು ಎಲ್ಲೈತಿ ನೋಡ್ರಿ, ಬಿ ಒಳಗೆ ಇದ್ದಿರ್ತಕ್ಕಂಥ, ಸಾರಿ ಇದು ಎಸ್, ಬಿ ಒಳಗೆ ಇದ್ದಿರ್ತಕ್ಕಂಥದ್ದು ಯಾವುದು? ನಮ್ಮ ಆನ್ಸರ್ ಏನಾಗ್ತೈತ್ರಿ, ಆಪ್ಷನ್ 4 ಬಿ ಅನ್ನೋದು ಒಂದು ಗ್ರಾಮೆಟಿಕಲ್ ಎರರ್ ಆಗಿರ್ತದ. ಓಕೆ, ಅಲ್ಲಿ ಕ್ಲಿಯರ್ ಬರಬಾರ್ದು. ಇಲ್ಲಿ ಏನು ಬರ್ಬೇಕಿತ್ತಂದ್ರೆ ಇದ್ರ ಜೊತೆಗೆ LY ಕೂಡಿಸಿ ಕ್ಲಿಯರ್ಲಿ ಅಂತಕ್ಕಂಥದ್ದು ಬರ್ಬೇಕು. ಓಕೆ, ಕ್ಲಿಯರ್ಲಿ ಅಂತಕ್ಕಂಥ ಎಡ್ವರ್ಬ್ ಬಂದಿತ್ತಂದ್ರ ನಮ್ಮ ಆನ್ಸರ್ ಏನಾಗ್ತಿತ್ತು, ಅಲ್ಲೇ ಸಹಿ ಆಗ್ತಿತ್ತು, ಕರೆಕ್ಟ್ ಆಗ್ತಿತ್ತು. ಎಸ್, ಓಕೆ, ನಿಮಗೆ ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ನೋಡ್ರಿ, ಈ ಕ್ವಶನ್ ಒಳಗೆ ಲಾಸ್ಟ್ ಒಂದು ಪ್ಯಾರಾ ಕೂಡ ಬಿಡಿಸಿದನು. ಓಕೆ, ಪ್ಯಾರಾವನ್ನು ಬಿಡಿಸೋ, ಅದನ್ನು ಕೂಡ ಕರೆಕ್ಟಾಗಿ ನೋಡ್ರಿ. ಎಸ್, ಈ ಕ್ವಶನ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ದ ಫಿಲ್ ಇನ್ ದ ಬ್ಲಾಂಕ್. ದ ಡಾಗ್ ರ್ಯಾನ್ ಡ್ಯಾಶ್ ದ ಗಾರ್ಡನ್ ಚೇಸಿಂಗ್ ದ ಕ್ಯಾಟ್. ಓಕೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂದ್ರ, ಓಕೆ, ನೀವು ಈ ದಂಡೆಯಿಂದ ಆ ದಂಡೆಗೆ ಒಂದು ನದಿಯನ್ನ ದಾಟಿಕೊಂಡು ಹೋಗ್ಬೇಕಂದ್ರೆ ಐ ಕಮ್ ಅಕ್ರಾಸ್ ದ ರಿವರ್ ಅಂತ ಹೇಳಿ. ಓಕೆ, ಅಕ್ರಾಸ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಅಕ್ರಾಸ್ ಅಂತಕ್ಕಂಥದ್ದು ಬಳಸ್ತೀರಿ. ಹಾಗಾಗಿ ನಮ್ಮ ಆನ್ಸರ್ ಏನಾಗ್ತದೆ, ಅಕ್ರಾಸ್. ನೋಡ್ರಿ, ಇಲ್ಲಿ ದ ಡಾಗ್ ರ್ಯಾನ್ ಅಕ್ರಾಸ್ ದ ಗಾರ್ಡನ್ ಚೇಸಿಂಗ್ ದ ಕ್ಯಾಟ್. ಆ ಗಾರ್ಡನ್ ಅನ್ನ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಏನು ಬರ್ತದೆ, ಅಕ್ರಾಸ್ ಬರ್ತದೆ. ಮತ್ತು ಆಟ್ ಯಾಕೆ ಬರಂಗಿಲ್ಲ ಅಂದ್ರೆ, ಆಟ್ ಅನ್ನೋದು ಒಂದು ಸ್ಪೆಸಿಫಿಕ್ ಸ್ಪೇಸ್ ಬಗ್ಗೆ, ಸ್ಪೆಸಿಫಿಕ್ ಟೈಮ್ ಬಗ್ಗೆ ಮಾತಾಡುವಾಗ ಆಟ್ ಅಂತಕ್ಕಂಥದ್ದನ್ನು ಬಳಸ್ತೀರಿ. ಆನ್ ಅಂದ್ರೆ ಮೇಲೆ. ಓಕೆ, ಮೇಲೆ ಅಂದ್ರೆ ಏನ್ರಿ, ಈಗ ಬುಕ್ ಈಸ್ ಆನ್ ದ ಟೇಬಲ್ ಅಂತಕ್ಕಂಥ ಸೆಂಟೆನ್ಸ್ಗಳನ್ನ ಬಳಸುವಾಗ ಇವುಗಳು ಬರ್ತಾವ. ಬಿಟ್ವೀನ್ ಅಂದ್ರೆ ಇಬ್ಬರ ನಡುವೆ. ಓಕೆ, ದ ಸ್ವೀಟ್
The sweet distribute between two brothers. ಓಕೆ, ಇಬ್ಬರ ಬ್ರದರ್ಸ್ಗಳ ನಡುವೆ ಈ ಸ್ವೀಟ್ ಏನಾಗ್ತದ, ಡಿಸ್ಟ್ರಿಬ್ಯೂಟ್ ಆಗ್ತದ. ಬಿಟ್ವೀನ್ ಅಂದ್ರೆ ಏನು, ಇಲ್ಲೊಬ್ಬಿರ್ತಾನ, ಇಬ್ಬರ ನಡುವೆ ಏನ್ ಬರ್ಬೇಕು, ಬಿಟ್ವೀನ್ ಬರ್ಬೇಕು. ಇಬ್ಬರು ಇದ್ರೆ ಅಷ್ಟ, ಎರಡಕ್ಕಿಂತ ಜಾಸ್ತಿ ಇದ್ರೆ ಏನ್ ಬರ್ಬೇಕ್ರಿ, ಅಮಾಂಗ್ ಅಂತಕ್ಕಂಥ ಒಂದು ಪ್ರಿಪೋಸಿಷನ್ ಬರ್ಬೇಕು. ಓಕೆ, ಹಂಗಿದ್ರೆ ನಮ್ಮ ಆನ್ಸರ್ ಏನಾಗ್ತೈತಿ, ದ ಡಾಗ್ ರ್ಯಾನ್ ಅಕ್ರಾಸ್ ದ ಗಾರ್ಡನ್ ಚೇಸಿಂಗ್ ದ ಕ್ಯಾಟ್. ಅಕ್ರಾಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ಯಾರಿಗೆಲ್ಲ ಆನ್ಸರ್ ತಿಳಿಯಾಕತೈತಿ, ಹಂಗಿದ್ರ ಫಿಕ್ಸ್ಡ್ ಪ್ರಿಪೋಸಿಷನ್ ನೀವು ಏನಾದ್ರು ಪೂರ್ತಿ ವಿಡಿಯೋ ನೋಡಿದ್ರಂದ್ರೆ ಇನ್ನೊಂದು ಕ್ವಶನ್ ಬರಿತೀನಿ, ಅದಕ್ಕೆ ಆನ್ಸರ್ ಮಾಡ್ರಿ. ಇನ್ಸಿಸ್ಟೆಡ್ ಅಂತಕ್ಕಂಥದ್ದು ಬಂದಾಗ ಏನ್ ಬರಿತೀರಿ, ಒಬ್ರು ಮ್ಯಾರಿಡ್ ಆಗ್ತಾರೆ, ಯಾರಿಗೆ ಡಾಕ್ಟರ್ಗೆ ಅಂದಾಗ ಇಲ್ಲಿ ಮ್ಯಾರಿಡ್ ಜೊತೆಗೆ ಏನ್ ಬರ್ತೈತಿ, ವಿತ್ ಬರ್ತಿತ್ತು, ಟು ಬರ್ತಿತ್ತು, ಆಫ್ ಬರ್ತಿತ್ತು, ಬಾಯ್ ಬರ್ತಿತ್ತು, ಯಾವ ಆನ್ಸರ್ ಬರ್ತೈತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ವಿದ್ಯಾರ್ಥಿಗಳೇ. ಓಕೆ, ಎಸ್, ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ಎಸ್, fill in the blanks. Gray dash is no sure sign of attaining wisdom. ಓಕೆ, ಮೊದಲು ತಿಳ್ಕೊರಿ, ವಾಟ್ ಈಸ್ ವಿಸ್ಡಮ್. ವಿಸ್ಡಮ್ ಅಂದ್ರೆ ಏನ್ರಿ, ವಿಸ್ಡಮ್ ಅನ್ನೋದು ನೌನ್. ಇದ್ರ ಮೀನಿಂಗ್ ಏನಂದ್ರೆ ನಾಲೆಜ್. ವಿಸ್ಡಮ್ ಅಂದ್ರೆ ಏನ್ರಿ, ನಾಲೆಜ್, ಜ್ಞಾನ ಅಂತ ಹೇಳ್ತೀರಿ, ಹೌದಾ. ಗ್ರೇ ಹೇರ್ ನೋಡ್ರಿ, ಗ್ರೇ ಅಂದ್ರೆ ಏನು, ಗ್ರೇ ಕಲರ್ ಹೇರು, ಅದು ಎದಕ್ಕೆ ಸಿಂಬಾಲ್ ಅಲ್ಲ, ವಿಸ್ಡಮ್ ಅನ್ನ ತಗೊಳ್ಳಿಕ್ಕೆ, ವಿಸ್ಡಮ್ ಅನ್ನ ಬರ್ಲಿಕ್ಕೆ, ಅಟೆಂಡ್ ಮಾಡ್ಲಿಕ್ಕೆ ಸಿಂಬಾಲ್ ಅಲ್ಲ ಅಂತ ಹೇಳ್ತಾರ. ಅಂದರೆ ಕೂದಲ ಬಗ್ಗೆ ಮಾತಾಡತ್ತಾರ, ಗ್ರೇ ಕೂದಲ ಬಗ್ಗೆ ಮಾತಾಡತ್ತಾರ. ಗ್ರೇ ಅಂದ್ರೆ ಬೂದಿ ಕಲರ್ ಅಂತ ಹೇಳ್ತಾರಲ್ಲ, ಎಸ್, ಬೂದು ಬಣ್ಣದ ಕೂದಲು ಅಂದಾಗ ನೋಡ್ರಿ ಇಲ್ಲಿ ಹೇರ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಇದು ನಮ್ಮ ಆನ್ಸರ್ ಆಗ್ತದೆ. ಬಟ್ ಸರ್, ಇದು ಹೈಯರ್ ಅಂದ್ರೆ ಏನು, ಇದು ಹೈಯರ್ ಅಂದ್ರೆ ಏನಂದ್ರ ಉತ್ತರಾಧಿಕಾರಿ. ನೀವು ಆದ್ಮೇಲೆ ನಿಮ್ಮ ಆಸ್ತಿಗೆ ವಾರಸ್ದಾರ ಅಂತ ಹೇಳ್ತಿರ್, ಗೊತ್ತೈತಿ, ವಾರಸ್ದಾರ ಯಾರು, ವಾರಸ್ದಾರ ಅಂತಕ್ಕಂಥದ್ದು ಬಂದಾಗ ಅಲ್ಲಿ ಏನ್ ಬರ್ತೈತಿ, ಹೈಯರ್ ಅಂತಕ್ಕಂಥದ್ದು ಬರ್ತೈತಿ. ನೀವು ಆದ್ಮೇಲೆ ನಿಮ್ಮ ಮಕ್ಕಳು, ತಂದೆ ಆದ್ಮೇಲೆ ನೀವು ಅಂತಿರ್ತಿರಲ್ಲ, ಆ ತರನಾಗಿರ್ತಕ್ಕಂಥದ್ದು. ಹಂಗಿದ್ದಾಗ ನೆಕ್ಸ್ಟ್ ಇರ್ತಕ್ಕಂಥ ಏರ್ ಅಂದ್ರೆ ಗಾಳಿ. ಏರ್ ಅಂದ್ರೆ ಏನು, ಗಾಳಿ. ಓಕೆ, ಬಿಡ್ಬಿಡಿ. ನೆಕ್ಸ್ಟ್ ಏನಿದಿಲ್ಲ, ಹೇರ್ ಅಂತಕ್ಕಂಥದ್ದು. ಇದು ಹೇರ್ ಎರಡು ಪ್ರೊನೌನ್ಸಿಯೇಷನ್ ಸೇಮ್ ಇರೋದ್ರಿಂದ ಅದಕ್ಕೆ ಏನಂತ ಕರಿತೀವಿ, ಹೋಮೋಫೋನ್ಸ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ಈ ಹೇರ್ ಅಂದ್ರೆ ಏನು, ಈ ಹೇರ್ ಅಂದ್ರ ಕಾಡು ಮೊಲ ಅಂತ ಹೇಳಿ, ಕಾಡು ಮೊಲ, ರ್ಯಾಬಿಟ್ ವಿಚ್ ಲಿವ್ಸ್ ಇನ್ ಫಾರೆಸ್ಟ್ ಅಂತಕ್ಕಂಥದ್ದು ಆಗ್ತದ. ನೋಡ್ರಿ, ಯಾವ ತರನಾಗಿರ್ತಕ್ಕಂತಹ ಎಕ್ಸ್ಪ್ಲನೇಷನ್ಗಳು ಇರ್ತಾವ, ಯಾವ ರೀತಿ ನೀವು ವರ್ಡ್ಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ಏನಾಗ್ತದೆ, ಬಹಳಷ್ಟು ಈಸಿಯಾಗಿ ಎಕ್ಸಾಂಪಲ್ಸ್ ಸಾಲ್ವ್ ಆಗ್ತಾವ. ಓಕೆ, ಇದು ಭಾಳ ಈಸಿ. ಅವು ಏನದು ಬೂದು ಅನ್ನಂಗಿಲ್ಲ, ಬೂದು ಅಂದ್ರೆ ಬೂದಿ ಕಲರ್, ಬೂದು ಕೂದಲ ಅಂತ. ಗ್ರೇ ಹೇರ್ಸ್. ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತೈತಿ. ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಅದೇ ರೀತಿಯಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಇದು ಭಾಳ ಇಂಪಾರ್ಟೆಂಟು. ಐಡೆಂಟಿಫೈ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವುದು. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್, ಗೌರ್ಮೆಂಟ್ ಅಂತಕ್ಕಂಥದ್ದು ಕರೆಕ್ಟ್ ವರ್ಡ್ ಇದೆ, ಸ್ಪೆಷಲ್ ಅಂತಕ್ಕಂಥದ್ದು SPECIL ಕರೆಕ್ಟ್ ಇದೆ, ಶಫ್ ಅಂತಕ್ಕಂಥದ್ದು ಕರೆಕ್ಟ್ ಇದೆ. ಈ ರೆಸಿಪಿ ಅಂತಕ್ಕಂಥದ್ದು ಏನಾಗೈತಿ, ಟಫ್ ಆಗೈತಿ. ನಮ್ಮ ಆನ್ಸರ್ ಏನಾಕೈತಿ, ರೆಸಿಪಿ. ಹಂಗಿದ್ರೆ ರೆಸಿಪಿದು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಏನ್ರಿ, RECIPE, ರೆಸಿಪಿ. ಇಷ್ಟ ಅದ ರೆಸಿಪಿ ಸ್ಪೆಲ್ಲಿಂಗ್, ಹೌದಾ. ಅಲ್ಲೆಲ್ಲ ಸ್ವಲ್ಪ ನಿಮ್ಗೆ ಏನ್ ಮಾಡಿಕೊಟ್ಬಿಟ್ಟಾನ, ಕನ್ಫ್ಯೂಷನ್ ಮಾಡಿಕೊಟ್ಟಾನ, ಹೌದಾ. ಎಸ್, ಕಮೆಂಟ್ ಸೆಕ್ಷನ್ ಒಳಗೆ ಏನ್ ತಿಳಿಸಿ, ಸೈಕಾಲಜಿ ಸ್ಪೆಲ್ಲಿಂಗ್ ಏನಾಗ್ತದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಸೈಕಾಲಜಿ. ಎಸ್, ಓಕೆ, ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ ರೀ. ಇನ್ ಕರೆಕ್ಟ್ಲಿ ಸ್ಪೆಲ್ ಅಂದ್ರೆ ತಪ್ಪಾಗಿರ್ತಕ್ಕಂತಹ ಸ್ಪೆಲ್ ಅಲ್ಲಿ ಏನೇನೋ ಮಿಸ್ಟೇಕ್ ಇರಬೇಕು ಅಂತವ್ದು ಯಾವ್ದಂತ ಕೇಳಿದ್ರು. ಎಸ್, ಓಕೆ. ನೆಕ್ಸ್ಟ್ ಅಲ್ಲೆಲ್ಲ ದೊಡ್ಡ ಕ್ವಶನ್ ಬಂತಲ್ರಿ. ಇಂಥ ಕ್ವಶನ್ ಬಂದು ಗಾಬರಿ ಆಗ್ಬಾರ್ದ್ರಿ, ಹೌದಾ. ಎಸ್, ಮೊದಲು ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಏನು ಕೇಳ್ಯಾರ, ಸೆಲೆಕ್ಟ್ ದ ವರ್ಡ್ ಸೆಗ್ಮೆಂಟ್ ದ್ಯಾಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಬ್ರಾಕೆಟೆಡ್ ವರ್ಡ್ಸ್ ಸೆಗ್ಮೆಂಟ್ ಕರೆಕ್ಟ್ಲಿ ಇನ್ ದ ಕಂಪ್ಲೀಟ್ ಸೆಂಟೆನ್ಸ್. ಸೆಲೆಕ್ಟ್ ನೋ ಕರೆಕ್ಷನ್ ರಿಕ್ವೈರ್ಡ್ ಇಫ್ ದ ಗಿವನ್ ಸೆಗ್ಮೆಂಟ್ ಈಸ್ ಕರೆಕ್ಟ್. ಓಕೆ, ಇದೊಂದು ಸೆಗ್ಮೆಂಟ್, ಇದೊಂದು ಏನು ಬ್ರಾಕೆಟ್ ಒಳಗೆ ಏನು ಕೊಟ್ರಲ್ಲ, ಇದೇನಾರ ಕರೆಕ್ಟ್ ಇತ್ತಂದ್ರೆ ಇದು ನೋ ಎರರ್ ಅಂತ, ನೋ ಕರೆಕ್ಷನ್ ರಿಕ್ವೈರ್ಡ್ ಅಂತ ಕೊಡ್ರಿ. ಬಟ್ ಇದು ತಪ್ಪಿತ್ತಂದ್ರೆ ಇಲ್ಲಿ ಯಾವ್ದು ಬರ್ತೈತಿ ಅನ್ನೋದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅದರ ಬದಲಾಗಿ ಯಾವ್ದು ಬರ್ತೈತಿ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಎಸ್, ಹಂಗಿದ್ರೆ ಒಂದೊಂದು ನೋಡೊಬ್ಬರಿ. ಡಸ್ ಶಿ ಗಿವ್. ಡಸ್ ಬಂದಾಗ ಯಾವಾಗಿರ್ಲಿ ಏನು ಬರಂಗಿಲ್ಲ, ಗಿವ್ ಬರಂಗಿಲ್ಲ. ಒಂದನೇದನ್ನ ತೆಗೆದು ಹೊರಗೆ ಒಗದ್ ಬಿಡ್ರಿ, ಹೊರಗೆ ಒಗದ್ಬಿಡ್ರಿ. ನೆಕ್ಸ್ಟ್, ಡಿಡ್ ಶಿ ಗಿವ್ ಬಿಸ್ನೆಸ್. ಓಕೆ, ಇದೊಂದು ಸ್ವಲ್ಪ ಪೆಂಡಿಂಗ್ ಇಡ್ರಿ. ಡಿಡ್ ಶಿ ಗಿವನ್. ಎಸ್, ಇದು ಬರಕ್ಕೆ ಸಾಧ್ಯ ಇಲ್ಲ. ಡಿಡ್ ಬಂದಾಗ ಯಾವಾಗಿರ್ಲಿ ಏನು ಬರಂಗಿಲ್ಲ, ಗಿವನ್ ಬರಂಗಿಲ್ಲ, ಇದು ಬರಂಗಿಲ್ಲ, ನೋ ಕರೆಕ್ಷನ್ ಇಲ್ಲ. ಆನ್ಸರ್ ಏನಾಕೈತ್ರಿ, ಡಿಡ್ ಶಿ ಗಿವ್ ಅಂತಕ್ಕಂಥದ್ದು ಆಗ್ಬೇಕು.
ಓಕೆ, ಯಾಕಂದ್ರೆ ನಾನು ನಿಮಗೆ ಪ್ರೆಸೆಂಟ್ ಟೆನ್ಸು, ಸಿಂಪಲ್ ಪಾಸ್ಟ್ ಟೆನ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾರು ನೋಡಿರಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿ ಆಗ್ತದೆ. ಯಾವಾಗ ಡೂ ಬರ್ತೈತಿ, ಯಾವಾಗ ಡಿಡ್ ಬರ್ತೈತಿ, ಯಾವಾಗ ಡಸ್ ಬರ್ತೈತಿ, ಇವು ಮೂರೂ ಬಂದಾಗ ಬಳಸಬೇಕಾದ ವರ್ಬ್ ಯಾವುದು? ವರ್ಬ್ 1 ಅಥವಾ V1 ಅಥವಾ ಮೇನ್ ವರ್ಬ್ ಅಥವಾ ಬೇಸ್ ವರ್ಬ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಇರ್ತಕ್ಕಂತಹ ವರ್ಬ್ ಏನಾಗ್ತದ, ಇದರ ಆನ್ಸರ್ ಆಗ್ತದೆ. ಅದ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕ್ವಶನ್. ಇಷ್ಟು ದೊಡ್ಡ ದೊಡ್ಡ ಕ್ವಶನ್ ನೋಡಿದಾಗ ಆಗ್ತಕ್ಕಂಥ ಭಯವನ್ನ ಏನ್ ಮಾಡ್ಬೇಕಂದ್ರೆ ನೀವು ಹೊರಗೆ ಎಸಿಬೇಕು. ಹೊರಗೆ ಎಸಿದಾಗ ಮಾತ್ರ ಏನಾಕೈತಿ, ಈ ತರನಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಏನಾಗ್ತಿರ್ತಾವ, ಸಾಲ್ವ್ ಆಗ್ತಿರ್ತಾವ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸು, ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ಓಕೆ, ಎಸ್, ನೆಕ್ಸ್ಟ್ ನೋಡೋಣ. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಇದ ನಿಮ್ಗೆ ಇಲ್ಲೇ ಬಂದ ಸಿಕ್ಕೋಬೇಕಾಗ್ತದೆ. ಸಿನೋನಿಮ್ ಅಂದ್ರ ಸಮಾನಾರ್ಥಕ ಪದ. ಸಮಾನಾರ್ಥಕ ಪದಗಳಲ್ಲಿ ಇಲ್ಲಿರ್ತಕ್ಕಂಥ ವರ್ಡ್ ಯಾವುದು? ಪೆಟಿಚಿ ಅಂತಕ್ಕಂಥ ವರ್ಡ್. ಪೆಟಿಚಿ ಅಂತಕ್ಕಂಥ ವರ್ಡಿಗೆ ಯಾವುದು ಒಂದು ಸಿನೋನಿಮ್ ಆಗಿರ್ತದ ಅಂತಕ್ಕಂಥದ್ದು. ಓಕೆ, ಎಸ್. ಒಂದು ಫ್ಲೆಕ್ಸಿಬಲ್ ಅಂತ ಕೊಟ್ರ, ಒಂದು ಸ್ಮಾಲ್ ಇದೆ, ಬೆಸ್ಟ್ ಇದೆ, ಫಿಟ್ ಇದೆ. ಹೌದಾ? ಎಸ್. ಹಂಗಿತ್ತಂದ್ರೆ ಯಾವ್ದು ಆನ್ಸರ್ ಆಗ್ತದ್ರಿ? ನೋಡ್ರಿ, ಅದು ಫಿಟ್ ಇತ್ತಂದ್ರೆ ಅದು ಬೆಸ್ಟ್ ಇರ್ತೈತೆ. ಓಕೆ, ಎಲ್ಲ ಫ್ಲೆಕ್ಸಿಬಲ್ ಐತಂದ್ರೆ ಅದು ನಾರ್ಮಲ್ ಆಗಿ ಕರೆಕ್ಟ್ ಆಗಿರ್ತದೆ ಅಂತಕ್ಕಂಥದ್ದು. ಎಸ್, ಪಿಟಿಟಿ ಅಂತಕ್ಕಂಥ ಸಿನೋನಿಮ್ ಏನು? ಸ್ಮಾಲ್. ಸ್ಮಾಲ್ ಅಂದ್ರೆ ಏನ್ರಿ? ಲಿಟಲ್. ಲಿಟಲ್ ಅಂದ್ರೆ ಏನು? ಟೈನಿ. ಓಕೆ, ಇವೆಲ್ಲ ಬರ್ತದೆ. ಓಕೆ, ಸ್ಮಾಲ್ ಆಗಿರ್ತಕ್ಕಂಥದ್ದು, ಸಣ್ಣದು, ಚಿಕ್ಕದು, ಲಿಟಲ್, ಸ್ಮಾಲ್, ಟೈನಿ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ನಮ್ದು ಅದು ಒಂದು ಪೆಟಿಟಿ ಅಂತಕ್ಕಂಥ ವರ್ಡ್ಗೆ ಸಿನೋನಿಮ್ ಯಾವ್ದಾಗಿರ್ತದೆ? ನಮ್ದು ಸ್ಮಾಲ್ ಅಂತಕ್ಕಂಥದ್ದು ಆಗಿರ್ತದೆ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ. ನೀವೇನ್ ಮಾಡಬೇಕು, ಪ್ರತಿಯೊಂದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ವಶನ್ಸ್ಗಳನ್ನ ಕೇಳ್ರಿ ಕಮೆಂಟ್ ಸೆಕ್ಷನ್ ಒಳಗೆ. ನೆಕ್ಸ್ಟ್ ನೋಡ್ರಿ, ಏನೈತೆ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಅಂಡರ್ಲೈನ್ಡ್ ಸೆಗ್ಮೆಂಟ್. ಇದ್ರಾಗ ಅಂಡರ್ಲೈನ್ ಸೆಗ್ಮೆಂಟ್ ಯಾವ್ದಾಕೈತಂದ್ರ ನಿಪ್ಡ್ ಆನ್ ದ ಬಡ್ ಅಂತಕ್ಕಂಥದ್ದು ಆಗ್ತದೆ. ಇದನ್ನ ಏನ್ ಮಾಡ್ಬೇಕಂದ್ರೆ ನಾವು ಅಲ್ಲಿ ತಪ್ಪೈತಿ, ಅದನ್ನ ಗ್ರಾಮೆಟಿಕಲ್ ಎರರ್ ಅನ್ನ ಫೈಂಡ್ ಮಾಡ್ಬೇಕು. ಹೌದಾ? ವಾಟ್ ಈಸ್ ನಿಪ್ಡ್ ಆನ್ ದ ಮಡ್? ನಿಫ್ಡ್ ಆನ್ ದ ಮಡ್ ಅಂತಕ್ಕಂಥದ್ದು ತಪ್ಪೈತಿ. ಏನ್ ಬರ್ಬೇಕಂದ್ರೆ ನಿಫ್ಡ್ ಇನ್ ದ ಮಡ್ ಅಂತ ಬರ್ಬೇಕು. ಇನ್ ಅಂತಕ್ಕಂಥದ್ದು ಬರ್ಬೇಕು, ಇದು ಬರಂಗಿಲ್ಲ. ಆಟ್ ಅಂತಕ್ಕಂಥದ್ದು ನೋವೇ. ಆಫ್ ಅಂದ್ರೆ ಮುಚ್ಚಿ ಹೋಗೋದು. ಈ ನಿಪ್ಡ್ ಇನ್ ದ ಮಡ್ ಅಂದ್ರೆ ಇದರ ಅರ್ಥ ಏನಂದ್ರೆ ಆಲ್ ಕ್ರಿಮಿನಲ್ ಟೆಂಡೆನ್ಸೀಸ್ ಮಸ್ಟ್ ಬಿ ನಿಪ್ಡ್ ಇನ್ ದ ಬಡ್ ಡ್ಯೂರಿಂಗ್ ಚೈಲ್ಡ್ಹುಡ್. ಅಂದ್ರೆ ಆದಷ್ಟು ಬೇಗನೆ ಅವುಗಳ ಆಕ್ಷನ್ ತಗೊಳ್ಬೇಕು, ಆದಷ್ಟು ಬೇಗನೆ ಅವುಗಳನ್ನ ಬಗೆಹರಿಸ್ಕೊಳ್ಬೇಕು. ನೋವು ಸಣ್ಣದಿದ್ದಾಗನ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಆರಾಮ್ ಮಾಡ್ಕೊಳ್ಬೇಕು. ಅದು ದೊಡ್ಡ ನೋವು ಆದ್ಮೇಲೆ, ಏನೋ ಒಂದು ಟರ್ನ್ ಇಂಟು ಬಿಗ್ ಡಿಸೀಸ್ ಆದ್ಮೇಲೆ ಹೋಗ್ಬಾರ್ದು. ಓಕೆ, ನಿಪ್ಡಿಂದ ಮಡ್ ಅಂದ್ರೆ ಏನ್ರಿ? ಎಸ್, ಅದ ಸಣ್ಣದಿದ್ದಾಗನ ಮುರಿದು ಬಿಡಬೇಕು ಅಂತಕ್ಕಂಥದ್ದು. ಮುಳ್ಳನ್ನ ಸಣ್ಣದಿದ್ದಾಗ ಮುರಿದು ಬಿಡಬೇಕು, ದೊಡ್ಡದಾದ್ರೆ ಬಹಳಷ್ಟು ಮಂದಿಗೆ ಅಪಾಯ ಮಾಡ್ತೈತಿ ಅಂದಂಗ. ಎಸ್, ನಿಪ್ಡಿಂದ ಮಡ್ ಇಸ್ ಟೇಕ್ ಆಕ್ಷನ್ ಅರ್ಲಿ. ಎಸ್, ಓಕೆ, ಇದು ಆನ್ಸರ್ ಆಗ್ತದೆ. ನಿಪ್ಡಿಂದ ಮಡ್ ಹಾಕಿದ್ರೆ ನಿಪ್ಡ್ ಆನ್ ದ ಮಡ್ ಅಂತಕ್ಕಂಥದ್ದು ಬರುವುದಿಲ್ಲ. ಎಸ್, ಓಕೆ, ನೆಕ್ಸ್ಟ್ ನೋಡೋಣ. ನೋಡ್ರಿ ಏನದ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಫ್ ದ ಸಿನೋನಿಮ್ ವರ್ಡ್. ಓಕೆ, ಅಂಡರ್ಲೈನ್ ವರ್ಡ್ ಅಂಡರ್ಲೈನ್ ಮಾಡಿಲ್ಲ, ಸ್ವಲ್ಪ ಸ್ಲೈಡ್ ಮಾಡೋ ಮುಂದೆ ತಪ್ಪೈತಿ. ಈ ಕೋರ್ಸ್ ಅಂತಕ್ಕಂತಹ ವರ್ಡ್ದು ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಅದ, ಅದ್ರ ಸಿನೋನಿಮ್ ಯಾವುದು ಅಂತ ಕೇಳ್ಯಾರ. ಓಕೆ, ದ ವಿಂಟೇಜ್ ಬ್ಯಾಗ್ ವಾಸ್ ಮೇಡ್ ಆಫ್ ಕೋರ್ಸ್ ಬ್ಲ್ಯಾಕ್ ಲೆದರ್. ಓಕೆ, ಕೋರ್ಸ್ ಅಂದ್ರೆ ಏನು? ಓಕೆ, ವಿಂಟೇಜ್ ಬ್ಯಾಗ್ ಅಂತಕ್ಕಂಥದ್ದು, ವಿಂಟೇಜ್ ಅಂದ್ರೆ ಏನ್ರಿ? ಬಹಳಷ್ಟು ವಿಂಟೇಜ್ ಅಂದ್ರೆ ಬಹಳ ಸುಪೀರಿಯರ್ ಆಗಿರ್ತಕ್ಕಂಥ ಬ್ಯಾಗ್ ಅನ್ನ ಬ್ಲ್ಯಾಕ್ ಲೆದರ್ಲೆ ಮಾಡ್ಯಾರ. ಬ್ಲ್ಯಾಕ್ ಲೆದರ್ಲೆ ಏನ್ ಮಾಡ್ಯಾರ ಹಂಗಂದ್ರ ಲೆದರ್ ಯಾವಾಗಿರ್ಲು ಹೆಂಗಿರ್ತೈತ್ರಿ? ಬ್ರೀಫ್ ಇರ್ತೈತಿ. ಬ್ರೀಫ್ ಅಂದ್ರೆ ಸಂಕ್ಷಿಪ್ತ, ಬರುವುದಿಲ್ಲ. ಆನೆಸ್ಟ್ ಇರ್ತೈತಿ, ಇಲ್ಲ ಆನೆಸ್ಟ್ಗೆ ಅದಕ್ಕೆ ಸಂಬಂಧ ಇಲ್ಲ. ಸೆಕ್ಯೂರ್ ಬರ್ಬೇಕು, ರಫ್ ಬರ್ಬೇಕು. ಸೆಕ್ಯೂರ್ ಯಾಕೆ ಬರ್ಬೇಕು? ಇಲ್ಲಿ ಬರಂಗಿಲ್ಲ. ಲೆದರ್ ಹೆಂಗಿರ್ತೈತಿ? ರಫ್ ಇರ್ತೈತಿ, ಒರಟಾಗಿರ್ತದ. ಹೆಂಗಿರ್ತೈತ್ರಿ? ಒರಟಾಗಿರ್ತದ. ಹಂಗಾಗಿ ಕೋರ್ಸ್ ಅಂದ್ರ ಒರಟು. ಸಿನೋನಿಮ್ಸ್ ಅಂದ್ರೆ ಏನಾಕೈತಿ? ಒರಟು. ಅದರದ ಆಂಟೋನಿಮ್ ಕೇಳಿದ್ರೆ ಸ್ಮೂತ್ ಅಂತಕ್ಕಂಥದ್ದು ಆಕೈತಿ. ಸ್ಮೂತ್. ಎಸ್, ಓಕೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್. ಓಕೆ, ಅಂಡರ್ಲೈನ್ ಎಲ್ಲ ಆಲ್ವೇಸ್ ಡೂ ಕೊಟ್ರಂದ್ರೆ ಇದು ಅಂಡರ್ಲೈನ್ ಸೆಗ್ಮೆಂಟ್ ಇರ್ಬೋದು. ನಮ್ಗೆ ಅದ ರೀ, ಇರ್ಬೋದಲ್ಲ ಅದ. ಓಕೆ, ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತೀರಿ? ಎಲ್ಲಿ ತಪ್ಪೈತಿ ನೋಡಿ. ಶಿ ಆಲ್ವೇಸ್ ಡೂ ಹರ್ ವರ್ಕ್ ಇನ್ ಟೈಮ್. ನಿಮಗೆ ನಾ ಹೇಳೇನ, ಇಲ್ಲೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ರೂಲ್ ಅಪ್ಲೈ ಮಾಡ್ರಿ. ಇದು ಅಪ್ಲೈ ಮಾಡಿದಾಗ ಏನಾಕೈತ್ರಿ? ಹಿ ಬಂದಾಗ, ಶಿ ಬಂದಾಗ, ಇಟ್ ಅಂತಕ್ಕಂಥ ಬಂದಾಗ ಎಸ್ ಅಥವಾ ಇ ಎಸ್ ಅನ್ನ ಬಳಸ್ತೀರಿ. ಏನ್ ಬಳಸ್ತೀರಿ? ಎಸ್ ಅಥವಾ ಇ ಎಸ್ ಬಳಸ್ತೀರಿ. ಹಂಗಿದ್ದಾಗ ಡೂ ಅಂತಕ್ಕಂಥದ್ದು ಏನಾಕೈತಿ? ಹಿ ಶಿ ಇಟ್ ಬಂದಾಗ ಡಸ್ ಆಕೈತಿ. ಇಲ್ಲಿ ಡೂ ಬರಂಗಿಲ್ಲ, ಡೂ ಬರೋದಿಲ್ಲ. ಆ ಡೂ ಬದಲಾಗಿ ಏನ್ ಬಳಸ್ತೀವಿ ಅಂದ್ರ ಡಸ್ ಅಂತಕ್ಕಂಥದ್ದು ಬಳಸ್ತೀವಿ. ಇದು ನಿಮ್ದು ಏನಾಗಿರ್ತದ? ಆನ್ಸರ್ ಆಗಿರ್ತದ ನೋಡ್ರಿ. ಓಕೆ,
ಆಲ್ವೇಸ್ ಡಸ್ ಅಂತಕ್ಕಂಥದ್ದು ಏನಾಗಿರ್ತದೆ ನಮ್ದು ಆನ್ಸರ್ ಆಗಿರ್ತದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತೆ ಅಂತ ಅನ್ಕೊಳ್ತೀನಿ ರೀ. ಎಸ್, ಹಾಗಿದ್ರ ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫ್ರೇಸ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್. ಎಸ್, ಅಂಡರ್ಲೈನ್ ಸೆಗ್ಮೆಂಟ್ ಯಾವ್ದ್ರಿ? ಎಸ್, ಈ ಕಂಪ್ಲೀಟ್ಲಿ ಅಂತಕ್ಕಂಥ ಅಂಡರ್ಲೈನ್ ಸೆಗ್ಮೆಂಟು ಅದರ ಅಪ್ರೋಪ್ರಿಯೇಟ್ ಫ್ರೇಸ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೀನಿಂಗ್ ಇರ್ತದೆ, ಫ್ರೇಸ್ ಮೀನಿಂಗ್. ಓಕೆ, ಶಹೀದ್ ಭಗತ್ ಸಿಂಗ್ ವಾಸ್ ದ ಪೆಟ್ರಾಯ್ಟ್ ಕಂಪ್ಲೀಟ್ಲಿ. ವಾಟ್ ಇಸ್ ಪೆಟ್ರಾಯ್ಟ್? ಪೆಟ್ರಾಯ್ಟ್ ಅಂದ್ರೆ ಅ ಪರ್ಸನ್ ಹೂ ಲವ್ಸ್ ಹಿಸ್ ನೇಷನ್, ದೇಶ ಪ್ರೇಮಿ. ಪೆಟ್ರಾಯ್ಟ್ ಅಂದ್ರೆ ಏನು? ದೇಶ ಪ್ರೇಮಿ, ನೆನಪಿರ್ಬೇಕು. ಓಕೆ, ಕಂಪ್ಲೀಟ್ಲಿ ಅಂತಕ್ಕಂಥದ್ದು ಬಂದಾಗ ಏನಾಗ್ತದ ಆನ್ಸರ್ ಅಂದ್ರೆ ಡೌನ್ ಆ್ಯಂಡ್ ಔಟ್ ಬರುವುದಿಲ್ಲ. ಬೈ ಆ್ಯಂಡ್ ಬೈ ನೋ ವೇ, ಬರಕ್ ಸಾಧ್ಯ ಇಲ್ಲ. ಆಫ್ ಆ್ಯಂಡ್ ಆನ್, ಚಾಲೂ ಆಗೋದು ಬಂದಾಗೋದು, ಇದು ಬರಕ್ ಸಾಧ್ಯ ಇಲ್ಲ. ತೊರೋ ಆ್ಯಂಡ್ ತೊರೋ, ಕಂಪ್ಲೀಟ್ಲಿ ಅಂದ್ರೆ ಏನ್ರಿ? ತೊರೋಲಿ ಅಂತಕ್ಕಂಥ ಬಹಳಷ್ಟು ಡೀಪ್ಲಿ ಅಂತಕ್ಕಂಥದ್ದು. ತೊರೋ ಅಂತಕ್ಕಂಥದ್ದು ಬಂದಾಗ ಏನು ಬರ್ತದ್ರಿ? ಡೀಪ್ ಅಂತಕ್ಕಂಥದ್ದು ಬರ್ತದೆ. ಬಹಳಷ್ಟು ಡೀಪ್ಲಿ, ಬಹಳಷ್ಟು ತರೋಲಿ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಹಂಗಾಗಿ ಏನ್ ಬರ್ತೈತ್ರಿ ಆನ್ಸರ್ ನಮ್ದು? ತೊರೋ ಆ್ಯಂಡ್ ತೊರೋ ಅಂತಕ್ಕಂಥದ್ದು ಆನ್ಸರ್. ಥ್ರೋ ಆ್ಯಂಡ್ ಥ್ರೋ ಅನ್ನೋದಲ್ಲ, ಥ್ರೋ ಆ್ಯಂಡ್ ಥ್ರೋ ಅಲ್ಲ, ತೊರೋ ಆ್ಯಂಡ್ ತೊರೋ. ತರೋಲಿ, ಥ್ರೋಲಿ, ಥ್ರೋ ಆ್ಯಂಡ್ ಥ್ರೋ ಅಲ್ಲ, ತರೋ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ನೆಕ್ಸ್ಟ್, ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್ ರಿಸೈಲೆಂಟ್. ರಿಸೈಲೆಂಟ್ ಅಂದ್ರೆ ಏನು? ರೀಸೈಲೆಂಟ್ ಅಂದ್ರೆ ಏನು? ಓಕೆ, ಒಂದೊಂದು ಮೀನಿಂಗ್ ತಗೊಂಡ್ರಿ. ಆಂಟಿಕ್ ಅಂದ್ರೆ ಏನ್ರಿ? ಬಹಳಷ್ಟು ರೇರ್ ಆಗಿರ್ತಕ್ಕಂಥದ್ದು, ಬಹಳಷ್ಟು ಸುಪೀರಿಯರ್ ಆಗಿರ್ತಕ್ಕಂಥದ್ದಕ್ಕೆ ಏನಂತ ಕರಿತೇವೆ ನಾವು? ಆಂಟಿಕ್ ಅಂತ ಕರಿತೀವಿ. ಕೋರ್ಸ್ ಅಂದ್ರೆ ಆಗಲೇ ಹೇಳಿಲ್ರಿ, ರಫ್. ಕೋರ್ಸ್ ಅಂದ್ರೆ ಏನು? ರಫ್ ಅಂತಕ್ಕಂಥ. ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಕಂಟೆಂಟ್ ಅಂದ್ರೆ ಏನ್ರಿ? ಇನ್ಫಾರ್ಮೇಶನ್, ಅದು ಬರಂಗಿಲ್ಲ. ಸ್ಟ್ರಾಂಗ್ ಅಂತಕ್ಕಂಥದ್ದು ಏನಾಗ್ತದ ಆ ಥರ ಆನ್ಸರ್ ಆಗ್ತದೆ. ಓಕೆ, ಲಾಸ್ಟ್ ಟೈಮ್ ಏನು ಕೇಳಿದ್ರೆ ಇದ್ರದ್ದು ಆಂಟೋನಿಮ್ ಅಂತ ಕೇಳಿದ್ದ. ಇದ್ರದ್ದು ಏನು ಕೇಳಿದಂದ್ರೆ ಆಂಟೋನಿಮ್ ಅಂತಕ್ಕಂಥದನ್ನ ಕೇಳಿದ್ದ. ಆಂಟೋನಿಮ್ ಕೇಳಿದಾಗ ಆನ್ಸರ್ ಏನು ಕೊಟ್ಟಿದ್ರೆ ಫೀಬಲ್ ಅಂತಕ್ಕಂಥದ್ದು ಆನ್ಸರ್ ಆಗಿತ್ತು. ಅದ್ರ ಜೊತೆಗೆ ಮತ್ತೇನು ಆಕೈತೆ ಆನ್ಸರ್ ಇರ್ತದ್ದು? ಫ್ರೇಲ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಅದ್ರ ಜೊತೆಗೆ ಏನಾಗ್ತದ? ವೀಕನ್ ಅಂತಕ್ಕಂಥದ್ದು ಕೂಡ ಆನ್ಸರ್ ಆಗ್ತದ. ಇವೆಲ್ಲ ಏನಾಗ್ತಾವ? ರಿಸೈಲೆಂಟ್. ಓಕೆ, ಆಂಟೋನಿಮ್ಸ್ ಆಗ್ತವೆ. ಏನಾಗ್ತಾವ? ಆಂಟೋನಿಮ್ಸ್ ಅಪೋಸಿಟ್ ವರ್ಡ್ಸ್ ಆಗಿ ಗೊತ್ತಾಗ್ತಾವ. ಫೀಬಲ್ಲು, ಫ್ರೇಲು, ವೀಕನ್ನು, ಈ ತರನಾಗಿರ್ತಕ್ಕಂಥ ವರ್ಡ್ಸ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, select the appropriate that best defines the given word dismay. What is dismay? ಓಕೆ, ನೋಡಿ ಒಂದೊಂದು ವರ್ಡ್ ನೋಡ್ಕೊಂತ ಬರ್ರಿ. ಸಮಥಿಂಗ್ ವೆರಿ ಕಂಬರ್ಸಮ್ ಅಂದ್ರೆ ಏನಂದ್ರ ಬಹಳಷ್ಟು ಸೈಜ್ ಒಳಗೆ ದಪ್ಪ ಇರೋರ್ಗೆ ಏನಂತೇವ? ಕಂಬರ್ಸಮ್ ಅಂತೇವೆ. ಇದು ಬರಂಗಿಲ್ಲ. ಹಾರಿಫೈಯಿಂಗ್ ವಿಕ್ಟ್ ಅಂದ್ರೆ ಏನ್ರಿ? ಬಹಳಷ್ಟು ಗೊಂದಲ, ಬರೋದಿಲ್ಲ. ಹಾರಿಫೈಯಿಂಗ್ ವಿಕ್ಡ್ ಅಂದ್ರೆ ಬಹಳಷ್ಟು ದುಷ್ಟ. ವಿಕ್ಡ್ ಅಂದ್ರೆ ಏನ್ರಿ? ವಿಕ್ಡ್ ಅಂದ್ರೆ ಏನ್ರು? ಬಹಳಷ್ಟು ದುಷ್ಟ ಅಂತ ಹೇಳ್ತೀರಿ. ಹಾರಿಫೈಯಿಂಗ್ ಅಂದ್ರೆ ಬಹಳಷ್ಟು ಡೇಂಜರ್ ಆಗಿ, ಗೋಸ್ಟ್ಲಿ. ನೆಕ್ಸ್ಟ್, ಶೋವಿಂಗ್ ಅಡ್ಮಿರೇಷನ್, ಬರೋದಿಲ್ಲ. ನೆಕ್ಸ್ಟ್, ಡಿಸ್ಮೇ ಅಂದ್ರೆ ಏನಂದ್ರೆ ಅ ಫೀಲಿಂಗ್ ಆಫ್ ಅನ್ಹ್ಯಾಪಿನೆಸ್. ಓಕೆ, ಫೀಲಿಂಗ್ ಆಫ್ ಅನ್ಹ್ಯಾಪಿನೆಸ್, ಅವನಿಗೆ ಸಮಾಧಾನ ಇರುವುದಿಲ್ಲ. ಈಸ್ ಅಸಮಾಧಾನವಾಗಿರ್ತಕ್ಕಂಥ ವ್ಯಕ್ತಿ. ಅ ಫೀಲಿಂಗ್ ಆಫ್ ಅನ್ಹ್ಯಾಪಿನೆಸ್, ಅವಂಗ ಹ್ಯಾಪಿನೆಸ್ ಇರೋದಿಲ್ಲ. ಓಕೆ, ಎಸ್, ಈಗ ತಿಳ್ಕೊಂಡ್ಬಿಡ್ರಿ. ಇದು ಹ್ಯಾಪಿನೆಸ್ ಅಂತ ಒಂದು ವರ್ಡ್ ಐತಿ, ಇದಕ್ಕೆ ನಾವು ಅನ್ ಅಂತಕ್ಕಂಥದ್ದು ವರ್ಡ್ ಕೊಡಿಸಿದ್ವಿ. ಹೌದಾ? ಈ ಅನ್ ಅಂತಕ್ಕಂಥ ವರ್ಡ್ಗೆ ಇಂಗ್ಲಿಷ್ ಗ್ರಾಮರ್ ಒಳಗೆ ಮೊದಲು ಸೇರ್ಸಾತೇವೆ ಅಂದ್ರೆ ಅದಕ್ಕೆ ಏನಂತ ಕರಿತೇವೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಅದಕ್ಕೆ ಏನಂತ ಕರಿತೀರಿ? ಅದು ಬೇಕಲ್ರಿ? ಎಸ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ most appropriate option that can substitute the underlined segment in the given sentence. Each of the two farmers wants to certified seeds but neither have any papers. ಓಕೆ, ಇದು ಎಲ್ಲಿ ಕೊಟ್ಟಣ? ಬಟ್, ಎಲ್ಲ ಕಡೆ ಬಟ್ ಇಂದ ಕೊಟ್ಟಂದ್ರೆ ಇದು ಇಲ್ಲಿಂದ ಏನು ಮಾಡೋಣ? ಇಲ್ಲಿ ಮಾಡೋಣ, ಅಂಡರ್ಲೈನ್ ಮಾಡೋಣ. ಇದನ್ನ ಸಬ್ಸ್ಟಿಟ್ಯೂಟ್ ಯಾವ್ದು ಮಾಡ್ತದ ಅಂತ ಕೇಳ್ಯಾರ. ಈಗ ಒಂದು ತಿಳ್ಕೊರಿ ನೀವು, ಇಲ್ಲಿ ಒಂದು ನೈದರ್ ಅಂತಕ್ಕಂಥ ವರ್ಡ್ ನೋಡಿರಿ. ನೈದರ್ ಜೊತೆಗೆ ನಾರ್ ಬಂತಂದ್ರ ನಿಯರೆಸ್ಟ್ ಸಬ್ಜೆಕ್ಟಿಗೆ ಹೋಗ್ಬೇಕು. ನೈದರ್ ಅಷ್ಟ ಬಂತಂದ್ರ ಅದನ್ನ ಏನಂತ ಕನ್ಸಿಡರ್ ಮಾಡ್ಬೇಕು ನೀವು? ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ಬೇಕು. ನಾ ಇದನ್ನ ಆಗ್ಲೇ ನಿಮಗೆ ಏನ್ ಮಾಡ್ಯಾನ ಹೇಳ. ನೈದರ್ ನಾರ್, ಐದರ್ ಆರ್, ನಾಟ್ ಓನ್ಲಿ, ಬಟ್ ಆಲ್ಸೋ ಹಳೆ ವಿಡಿಯೋಗಳಲ್ಲಿ ನೂರಾರು ಸಲ ಡಿಸ್ಕಸ್ ಆಗಿರ್ತಕ್ಕಂಥ ಕ್ವಶನ್. ಹೌದಾ? ಹಂಗಿದ್ದಾಗ ಇಲ್ಲಿ ಬಟ್ ದ ನೈದರ್ ಹ್ಯಾವ್, ಇಲ್ಲಿ ಫಾರ್ಮರ್ಸ್ ಐತಿ ಇಲ್ಲಿ, ಬಟ್ ಇಲ್ಲಿ ನೈದರ್ ಕೊಟ್ಟನಂದ್ರ ಇಲ್ಲಿ ಹ್ಯಾವ್ ಯಾಕೆ ಬರಬೇಕು? ಅಲ್ಲಿ ಹ್ಯಾವ್ ಬದ್ಲಿ ಏನ್ ಬರ್ತದಂದ್ರ ಹ್ಯಾಸ್ ಅಂತಕ್ಕಂಥದ್ದು ಬರ್ತದೆ.
ಹ್ಯಾವ್ ಬದಲಿ ಏನ್ ಬರ್ಬೇಕಾ, ಹ್ಯಾಸ್ ಬರ್ಬೇಕಾ. ಹ್ಯಾಸ್ ಎನಿ ಪೇಪರ್ಸ್, ಎಸ್ ನೈದರ್ ಹ್ಯಾವ್ ಎನಿ ಪೇಪರ್ಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಇನ್ನೊಂದು ಎನಿ ಪೇಪರ್ಸ್ ಬಟ್ ನೈದರ್, ಇಲ್ಲ ಐದರ್ ಅಂತಕ್ಕಂಥದ್ದು ಐತಿ, ಇನ್ ನೈದರ್ ನಾರ್ ಮೆನಿ, ಇವನು ಇದು ಬರಂಗಿಲ್ಲ. ಎಸ್ ನಮ್ಮ ಆನ್ಸರ್ ಏನಾಕೈತ್ರಿ, ಬಟ್ ನೈದರ್ ಹ್ಯಾಸ್ ಎನಿ ಪೇಪರ್ಸ್, ನೈದರ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ಐದರ್ ಅಂತಕ್ಕಂಥದ್ದು ಬಂದಾಗ ಹ್ಯಾಸ್ ಬರಂಗಿಲ್ಲ, ಅಲ್ಲಿ ನೈದರ್ ಇದ್ದು ಚೇಂಜ್ ಆಗೋದಿಲ್ಲ. ಓನ್ಲಿ ಹೆಲ್ಪಿಂಗ್ ವರ್ಬ್ ಮೇಲೆ ಹೋಗಿರ್ತಕ್ಕಂಥ ಕ್ವಶನ್ ಇದು. ಓನ್ಲಿ ಹೆಲ್ಪಿಂಗ್ ವರ್ಬ್ ಚೇಂಜ್ ಆಗಬೇಕು. ಎಸ್ ಎಸ್ ಇದು ಒಂದು ವಿಚಾರ ಮಾಡ್ರಿ. ಈಗ ಇದು ಹ್ಯಾಸ್ ಬಂತಿದೆ, ಇದು ಯಾವ ಟೆನ್ಸ್ ಒಳಗೆ ಬರ್ತೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆಲ್ರೆಡಿ ಈ ಟೆನ್ಸ್ ಅನ್ನ ನಿಮ್ಗೆ ಮಾಡಿ ಮುಗಿಸನ್, ಅಲ್ಲಿ ಬಂದಾಗ ಒಟ್ಟ ಏನೂ ತಪ್ಪಂಗಿಲ್ಲ. ಆ ಟೆನ್ಸ್ ನೋಡಿ ಬರೀ ನೀವು, ನಿಮ್ಗೆ 100% ಐಡಿಯಾ ಬಂದ್ಬಿಡ್ತೀವಿ. ಎಸ್ ಆನ್ಸರ್ ಏನಾಗ್ತೈತಿ, ಒಂದೇದು ನಮ್ದು ಆನ್ಸರ್ ಆಗ್ತದ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಂದ್ರೆ ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದು? ಐ ಕಾಂಟ್ ಬಿಲೀವ್ ಐ ರಿಸೀವ್ಡ್ ಸಚ್ ಅ ಬ್ಯೂಟಿಫುಲ್ ಗಿಫ್ಟ್. ಸಚ್ ಕರೆಕ್ಟ್ ಐತಿ, ಗಿಫ್ಟ್ ಕರೆಕ್ಟ್ ಐತಿ. ಓಕೆ, BELIV ಬಿಲೀವ್ ಕರೆಕ್ಟ್ ಐತಿ, ರಿಸೀವ್ಡ್ ಅಂತಕ್ಕಂಥ ತಪ್ಪೈತಿ. ಓಕೆ, ರಿಸೀವ್ಡ್ ಅಂತಕ್ಕಂಥ ಸ್ಪೆಲ್ಲಿಂಗ್ ಏನಾಗಿದೆ, RECIEVED. ಓಕೆ, RECIEVED ಅಂತಕ್ಕಂಥದ್ದು ಇವ್ರು ಇಲ್ಲಿ ಆಲ್ರೆಡಿ ಕೊಟ್ರ. ಓಕೆ, CIEVED ಅಂತಕ್ಕಂಥದ್ದು ಇವು ಕೊಟ್ರ, ಇದು ಬರಂಗಿಲ್ಲ. RECEIVED ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ. RECEIVED ಬರ್ತದೆ, RECIEVED ಬರ್ತೈತೆ. ಓಕೆ, ಯಾವ್ದು ತಪ್ಪೈತ್ರಿ? ಎಸ್ ದಿಸ್ ಇಸ್ ಇದೇನಾಗಿದ್ರಿ, ತಪ್ಪೈತಿ. ಇದು ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದು ಬರ್ತೈತಿ ನೋಡ್ರಿ. ಎಸ್ ರಿಸೀವ್ಡ್ ಅಂತಕ್ಕಂಥದ್ದು RECIEVED ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. RECIEVED ಆಕೈತೋ ಅಥವಾ ಇದಾಕೈತೋ ಅನ್ನೋದು ನಾ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀನಿ ನೋಡಿ. ಓಕೆ, ಈ ರಿಸೀವ್ಡ್ ಜೊತೆಗೆ ಆಗಲೇ ಒಂದು ವರ್ಡ್ ಹೇಳಿನಿ, ಯಾವ್ದು? ರೆಸಿಪಿ. RECIEP ರೆಸಿಪಿ ಅಂತಕ್ಕಂಥದ್ದು ಒಂದು ವರ್ಡ್ ಹೇಳಿನಿ. ಅದೇ ರೀತಿಯಾಗಿ ಮತ್ತೆ ಕೆಲವೊಂದಿಷ್ಟು ಟಫ್ ವರ್ಡ್ಸ್ಗಳು ಬರ್ತಾವೆ. ಓಕೆ, ಥ್ರೆಶೋಲ್ಡ್ ಅಂತಕ್ಕಂಥದ್ದು. ಥ್ರೆಶೋಲ್ಡ್ ಅಂದ್ರೆ ಏನು? ಹೊಸ್ತಿಲು. ಓಕೆ, ಇಲ್ಲ ಮ್ಯಾಲ್ ಕೊಟ್ಟಿಲ್ಲ, ಈ ಸ್ಪೆಲ್ಲಿಂಗ್ ಏನು ಮಾಡೇನ್ರಿ, ತಪ್ಪು ಬರ್ದೇನು, ಇದ್ರ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದೈತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ತಿಳಿಸಿ. ಎಸ್ ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ in the given sentence. The report was filled with the spurious data and ambiguous conclusions, making it untenable to rely on. Yes, ಇಲ್ಲಿ 4 ವರ್ಡ್ ಕೊಡಾರ. ಕನ್ಕ್ಲೂಷನ್ಸ್ ಕರೆಕ್ಟ್ ಐತಿ, ಅನ್ಟೆನಬಲ್ ಕರೆಕ್ಟ್ ಐತಿ, ಸ್ಪ್ಯೂರಿಯಸ್ ಕರೆಕ್ಟ್ ಐತಿ. ಎಸ್ ಆಂಬಿಗ್ಯೂಯಸ್ ಅನ್ನೋದು ಏನಾಗೈತ್ರಿ, ತಪ್ಪೈತಿ. ಇದು ನಮ್ಮ ಆನ್ಸರ್ ಆಗ್ತೈತಿ. ಓಕೆ, ಆಂಬಿಗ್ಯೂಯಸ್ ಸ್ಪೆಲ್ಲಿಂಗ್ ಏನ್ ಬರಬೇಕು? AMBIGUOUS ಅಂತಕ್ಕಂಥದ್ದು ಆಂಬಿಗ್ಯೂಯಸ್ ಅಂತಕ್ಕಂಥದ್ದು ಆಗ್ಬೇಕು. ಇದರ ಅರ್ಥ ಆಂಬಿಗ್ಯೂಯಸ್ ಅಂದ್ರ ಚಂಚಲ ಅಂತಕ್ಕಂಥದ್ದು ಒಂದು ಸಲ ಆಗ್ತದ, ಇನ್ನೊಂದು ಏನಾಗ್ತದ್ರಿ, ನಾನ್ ಕ್ಲಿಯರ್ ಅಂತ ಆಗ್ತದ, ಅಸ್ಪಷ್ಟ ಅಂತಕ್ಕಂಥದ್ದು ಇನ್ನೊಂದು ಕಡೆ ಆಗ್ತದೆ. ಎಸ್ ಅಂಡರ್ಸ್ಟ್ಯಾಂಡ್ ಆಗಕತ್ತೈತ್ರಿ. ಎಸ್ ಕನ್ಕ್ಲೂಷನ್ಸ್ ಅಂದ್ರ ಪರಿಹಾರಗಳು. ಓಕೆ, ಈ ಸ್ಪ್ಯೂರಿಯಸ್ ಅಂದ್ರೆ ಏನ್ ಕಮೆಂಟ್ ಮಾಡ್ರಿ, ಅನ್ಟೇಬಲ್ ಅಂದ್ರೆ ಕಮೆಂಟ್ ಮಾಡ್ರಿ. ಓಕೆನಾ, ಈಸಿ ವರ್ಡ್ಸ್ ಹೇಳ್ತಾನೆ. ಟಫ್ ವರ್ಡ್ಸ್ ನಿಮಗೆ ಯಾಕೆ ಕೊಡ್ತಾನಂದ್ರ ವಿಡಿಯೋನ ಪೂರ್ತಿಯಾಗಿ ನೋಡತ್ತಿರಲಿಲ್ಲ, ಗೊತ್ತಾಗಬೇಕು 100%. ಎಸ್ ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ನೆಕ್ಸ್ಟ್ ನೋಡ್ರಿ, ಪ್ಯಾರಾ ಬಿಡಿಸುದು. ದಿಸ್ ಇಸ್ ಮೈ ಫೇವರೇಟ್ ಫಾರ್ಟ್. ಎಸ್ ನೋಡಿ, environmental protection has become a major concern in recent years. Rapid industrialization has led dash serious environmental problems. Okay, ಯಾವಾಗ ಲೀಡ್ ಬರ್ತದ, ಯಾವಾಗ ಲೀಡ್ ಬರ್ತದ, ಯಾವಾಗ ಲೆಡ್ ಬರ್ತದ, ಓಕೆ, ಯಾವಾಗ ಸಿಮಿಲರ್ ಬರ್ತದ, ಯಾವಾಗ ಜೂನಿಯರ್ ಬರ್ತದ. ಓಕೆ, ಕೆಲವೊಂದಿಷ್ಟು ವರ್ಡ್ಸ್ಗಳದಾವ. ಓಕೆ ಓಕೆ, ಲೀಡ್ಸ್ ಟು ಡೆತ್, ಸ್ಮೋಕಿಂಗ್ ಲೀಡ್ಸ್ ಟು ಡೆತ್. ಲಾಸ್ಟ್ ಒಂದು ಕ್ಲಾಸ್ ಒಳಗೆ ಹೇಳಿದ್ದೆ ನಿಮಗೆ. ಇದ್ರ ಜೊತೆಗೆ ಬರ್ತಕ್ಕಂತಹ ಏಕೈಕ ಪ್ರಿಪೊಸಿಷನ್ ಯಾವ್ದಪ್ಪ ಅಂದ್ರ ಟು ಅಂತಕ್ಕಂಥದ್ದು ಬರ್ತೈತಿ. ನಮ್ಮ ಆನ್ಸರ್ ಇದೇ ಇರ್ತೈತಿ. ಎಸ್, ಒಂದೇ ಆನ್ಸರ್ ಏನು? ಲೆಡ್ ಟು ಸೀರಿಯಸ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಏರ್ ಅಂಡ್ ವಾಟರ್ ಪೊಲ್ಯೂಷನ್ ಆರ್ ಇನ್ಕ್ರೀಸಿಂಗ್ ಅಟ್ ಆನ್ ಅಲಾರ್ಮಿಂಗ್ ರೇಟ್, ವಿಚ್ ಈಸ್ ಹಾರ್ಮ್ಫುಲ್ ಡ್ಯಾಶ್ ಹ್ಯೂಮನ್ ಹೆಲ್ತ್. ಓಕೆ, ಹಾರ್ಮ್ಫುಲ್ ಅಂತಕ್ಕಂಥದ್ದು ಯಾರಿಗೆ ಹಾರ್ಮ್ಫುಲ್ ಅಂದಾಗ ಹಾರ್ಮ್ಫುಲ್ ಟು ಹ್ಯೂಮನ್ ಅಂತಕ್ಕಂಥದ್ದು. ಇದು ಆನ್ಸರ್ ಏನಾಗ್ತದ, ಟು ಅಂತಕ್ಕಂಥದ್ದು ಬರ್ತದ ರೀ. ಎಸ್ ಓಕೆ, ಹಂಗಿದ್ರೆ ನೆಕ್ಸ್ಟ್ ಏನ್ ನೋಡೋಣ. ಹಾರ್ಮ್ಫುಲ್ ಬಂದಾಗ ಏನಾದ್ರು ಎಫೆಕ್ಟ್, ಏನಾದ್ರು ಹಾರ್ಮ್ಫುಲ್ ಅಂದ್ರೆ ಏನು, ಯಾರಿಗೆ ಅಂತಕ್ಕಂಥದ್ದು ಕೇಳಿದಾಗ ಜನರಿಗೆ ಅಂದಾಗ ವಿಭಕ್ತಿ ಪ್ರತ್ಯಯಗಳು ಯಾವ ಬರ್ತಾವ, ಟು ಅಂತಕ್ಕಂಥದ್ದು ಬರ್ತದ. ನೆಕ್ಸ್ಟ್ ಓದ್ರಿ ಹಂಗ. ಗೌರ್ಮೆಂಟ್ಸ್ ಅಂಡ್ ಇಂಡಿವಿಜುವಲ್ಸ್ ಮಸ್ಟ್ ವರ್ಕ್ ಟುಗೆದರ್ ಟು ಡೀಲ್ ಎದರೊಂದಿಗೆ ಡೀಲ್, ದೀಸ್ ಚಾಲೆಂಜಸ್.
ಓಕೆ, ಇದರ ಜೊತೆಗೆ ಡೀಲ್ ಮಾಡ್ತಕ್ಕಂಥದ್ದು, ಜೊತೆಗೆ ಅಂತಕ್ಕಂಥದ್ದು ಆಲ್ರೆಡಿ ಟು ಅಂತ ಟುಗೆದರ್ ಟು ಡೀಲ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಆನ್ಸರ್ ಏನಾಗ್ತದೆ ರೀ, ವಿತ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಐ ಆಮ್ ಡೀಲಿಂಗ್ ವಿತ್ ಅಂತ ಹೇಳ್ತೀನಿ. ಐ ಆಮ್ ಡೀಲಿಂಗ್ ವಿತ್ ಸಮ್ ಪ್ರಾಬ್ಲಮ್ಸ್, ಇಟ್ ಡೀಲ್ಸ್ ವಿತ್ ಸಮ್ ಪ್ರಾಬ್ಲಮ್ಸ್. ಡೀಲ್ಸ್ ಜೊತೆಗೆ ಏನ್ ಬರಬೇಕು, ವಿತ್ ಬರಬೇಕು. ಹಂಗಿತ್ತಂದ್ರ ಮತ್ತೆಲ್ಲೆಲ್ಲಿ ವಿತ್ ಬಳಸ್ತೀರಿ? ಓಕೆ, ಮತ್ತೆಲ್ಲೆಲ್ಲಿ ವಿತ್ ಬಳಸ್ತೀರಿ, ಮತ್ತೆಲ್ಲೆಲ್ಲಿ ಫಾರ್ ಬಳಸ್ತೀರಿ? ಈ ಬಾಯ್ ಅನ್ನೋದು ಯಾವ ವೈಸ್ ಒಳಗೆ, ಆಕ್ಟಿವ್ ವೈಸ್ ಒಳಗೆ ಬಳಸ್ತೀವಿ, ಪ್ಯಾಸಿವ್ ವೈಸ್ ಒಳಗೆ ಬಳಸ್ತೀರಿ. ಇದು ನೋಡ್ರಿ, ಆನ್ ಐತಿ, ಆನ್ ಟು ಬರ್ತೈತಿ, ಇನ್ ಟು ಬರ್ತೈತಿ, ಎಲ್ಲೆಲ್ಲಿ ಬಳಸ್ತೀರಿ? ಎಟ್ ಜೊತೆಗೆ ಯಾವ್ದು ಬರ್ತೈತಿ, ಬಾಯ್ ಬರ್ತೈತಿ, ಫಾರ್ ಬರ್ತೈತಿ, ಇವನ್ನ ಎಲ್ಲೆಲ್ಲಿ ಬಳಸ್ತೀರಿ ಅವನ್ನೋದು ನಾವು ಆಲ್ರೆಡಿ ಫಿಕ್ಸ್ಡ್ ಪ್ರಿಪೋಸಿಷನ್ ಅಂತ ಒಂದು ವಿಡಿಯೋ ಮಾಡೇನು, ಅಲ್ಲಿ ಹೋಗಿ ನೋಡ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಎಸ್, 3ನೇ ಬ್ಲಾಂಕ್ ಒಳಗೆ ಏನ್ ತುಂಬಿದ್ರಿ ನೀವು? ಓಕೆ, ನೆಕ್ಸ್ಟ್ ನೋಡ್ರಿ 4ನೇದು. ಇಫ್ ಪ್ರಾಪರ್ ಮೇಜರ್ಸ್ ಆರ್ ನಾಟ್ ಟೇಕನ್. ಓಕೆ, ನಾಟ್ ನೀವೇನಾದ್ರು ಪ್ರಾಪರ್ ರೀಸನ್ಸ್ ಗಳನ್ನ ತಗೋಲಿಲ್ಲ ಅಂದ್ರ ದ ಸಿಚುವೇಶನ್ ಮೇ, ಈ ಸಿಚುವೇಶನ್ ಹೆಂಗ ಆಕತ್ತಂದ್ರ ಈ ಸಿಚುವೇಶನ್ ಡ್ಯಾಶ್ ಮೇ ಟರ್ನ್ ಡ್ಯಾಶ್ ವರ್ಸ್. ಓಕೆ, ಟರ್ನ್ ಅಂತಕ್ಕಂಥದ್ದು, ಟರ್ನ್ ಅಂತ ಈ ಸಿಚುವೇಶನ್ ಚಲೋ ಇದ್ದಿದ್ದ ಹೆಂಗ ಆಕೇತಿ ಅಂದಾಗ ಟರ್ನ್ ಇಂಟು ಅಂತಕ್ಕಂಥದ್ದು. ಚಲೋ ಇದ್ದು ಬ್ಯಾಡ್ ಆಗ್ಬೇಕಂದ್ರೆ ಗುಡ್ ಟರ್ನ್ ಇಂಟು ಬ್ಯಾಡ್. ಓಕೆ, ಆನೆಸ್ಟ್ ಪರ್ಸನ್ ಟರ್ನ್ ಇಂಟು ಕರಪ್ಟೆಡ್ ಪರ್ಸನ್. ಓಕೆ, ಹಿಂಗಿದ್ದಾವ ಆನೆಸ್ಟ್ ಇದ್ದಾವ ಏನಾದ ಕರಪ್ಟ್ ಆಗಿ ಚೇಂಜ್ ಆದ, ಟರ್ನ್ ಇಂಟು ಅಂತಕ್ಕಂಥದ್ದು ಏನಾಗ್ತದ ನಮ್ಮ ಆನ್ಸರ್ ಆಗ್ತದ. ದಿಸ್ ಈಸ್ ಅವರ್ ಆನ್ಸರ್ ಫಾರ್ ದ 4th ಬ್ಲಾಂಕ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್. Therefore, it is essential to raise awareness and take steps to prevent further damage dash the environment. ಏನು ಬರ್ಬೋದು, ಏನು ಬರ್ಬೋದು ಅಂತಕ್ಕಂಥದ್ದು ಹೇಳಿ ನೋಡೋಣ. ಡ್ಯಾಮೇಜ್ ಜೊತೆಗೆ ಏನು ಬರ್ಬೋದು ಒಂದು ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಏನು ಬರ್ಬೋದು ಅಂತಕ್ಕಂಥ ವಿಚಾರ ಮಾಡಿ, ನೀವು ವಿಚಾರ ಮಾಡ್ಬೇಕಲ್ಲ ಮತ್ತೆ. ಎಸ್, ಮಾಡ್ರಿ ವಿಚಾರ. 1 ನಿಮಿಷ ನೀರು ಕುಡಿಯತ್ತೀನಿ ರೀ. ಓಕೆ, ಏನ್ ಬರ್ತೈತ್ರಿ ಆನ್ಸರ್ ಹೇಳ್ರಿ ನೋಡೋಣ. ಎಸ್, ಓಕೆ, ಏನೂ ಇಲ್ಲ. ಡ್ಯಾಮೇಜ್ಗಳಿದ್ದಾಗ ಏನು ಬರ್ಬೇಕಂದ್ರೆ ಟು. ಎದಕ್ಕೆ ಡ್ಯಾಮೇಜ್ ಆಗತೈತಿ? ದ ಎನ್ವಿರಾನ್ಮೆಂಟಲ್, ಪರಿಸರಗೆ ಏನಾಗತೈತಿ, ಡ್ಯಾಮೇಜ್ ಆಗತೈತಿ ಅಂದಾಗ ಏನು ಬರೀಬೇಕು? ಡ್ಯಾಮೇಜ್. ಎಫೆಕ್ಟಿವ್ ಟು. ಏನಾದರೂ ಹಾರ್ಮ್ಫುಲ್ ಬಂದಾಗ ಏನು ಬರಬೇಕು? ಹಾರ್ಮ್ಫುಲ್ ಟು ಅಂತಕ್ಕಂಥದನ್ನ ಬಳಸ್ತೀವಿ. ಓಕೆ, ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕ್ಲೋಸ್ ಟೆಸ್ಟ್ನ ಸಾಲ್ವ್ ಮಾಡಬೇಕು ಅನ್ನೋದು ನಾವು ಕ್ಲೋಸ್ ಟೆಸ್ಟ್ ಅಂತಕ್ಕಂತಹ ಒಂದು ಪ್ಲೇ ಲಿಸ್ಟ್ ಒಳಗೆ ಒಂದು 3 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಹೋಗ್ರಿ, ನಿಮ್ಗೆ ಒಟ್ಟು ಏನು ಈ ವರ್ಷ ಮಾತ್ರ ಗೌರ್ಮೆಂಟ್ ನೌಕರಿ ಹಿಡಿಬೇಕು, ಅದು ಒಂದು ನಮ್ದು ಏನ ಗೋಲ್ ಆಗಿರ್ಬೇಕು. ಓಕೆ, ಎಸ್, ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಮುಗಿತು. ಯಾರ್ಯಾರು ಇಲ್ಲಿವರೆಗೂ ವಿಡಿಯೋನ ನೋಡಿದಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯುನ ತಿಳಿಸ್ತಾ, ಅದೇ ರೀತಿಯಾಗಿ ನೋಡ್ರಿ, ಕೇವಲ ಮೋರ್ ದ್ಯಾನ್ 30 ಮಿನಿಟ್ಸ್ ಒಳಗೆ ಏನು ಮಾಡ್ಯಾವ, ವಿದಿನ್ 30 ಮಿನಿಟ್ಸ್ ಒಳಗೆ ಏನು ಮಾಡ್ಯಾವ, ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಯಾವ. ಇದೇ ರೀತಿಯಾಗಿ ಮತ್ತಷ್ಟು ಕ್ವಶನ್ ಪೇಪರ್ ಒಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.